ಡಿ ಕೆ ಶಿವಕುಮಾರ್ ಸಿಎಂ ಆದ ಬೆನ್ನಲ್ಲೇ ಈಗ ಜೆಡಿಎಸ್ ಸಖ್ಯ ಬೇಕಿಲ್ವಾ? ಡಿ ಕೆ ಶಿವಕುಮಾರ್ ಸಿಎಂ, ಒಕ್ಕಲಿಗ ಮತ ಕ್ರೋಢೀಕರಣ ಕೈ ಬಿಡ್ತಾ ಬಿಜೆಪಿ, ಹೀಗಾಗಿ ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಿಲ್ವಾ ಬಿಜೆಪಿ ಅನ್ನುವ ಒಂದಷ್ಟು ಪ್ರಶ್ನೆ. ಯಾಕಂತ ಹೇಳಿದ್ರೆ ರಾಜಕೀಯ ಲೆಕ್ಕಾಚಾರ ಇದೆಯಲ್ಲ, ಅದು ಬಿಸ್ನೆಸ್ ಮ್ಯಾನ್ ಲೆಕ್ಕಾಚಾರ ಮಾಡ್ತಾನಲ್ಲ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಅಂತ ಅನ್ಸುತ್ತೆ. ಅದನ್ನು ನಾವು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಬಿಸ್ನೆಸ್ ವ್ಯವಹಾರ ಅಂತ ಹೇಳಿದಾಗ ಒಬ್ಬ ಉದ್ಯಮಿ ಎಷ್ಟರ ಮಟ್ಟಿಗೆ ಬಹಳ ತಾರ್ಕಿಕವಾಗಿ ಆಲೋಚನೆ ಮಾಡ್ತಾನಲ್ಲ, ಅದಕ್ಕಿಂತ ಒಂದು ಪಟ್ಟು ಹೆಚ್ಚೇನು ಅಂತ ರಾಜಕೀಯದಲ್ಲೂ ಕೂಡ ಅಲ್ಲುಗಳೆಯೋ ಹಾಗಿಲ್ಲ. ರಾಜಕೀಯ ಕೂಡ ವ್ಯವಹಾರ ಅನ್ನೋದು ಬೇರೆ. ಎಸ್, ದಟ್ಸ್ ಅ ಪಾರ್ಟ್. ಸಿದ್ದು ರಿಸೈನ್ ಬೆನ್ನಲ್ಲೇ ಅಹಿಂದ ಟಾರ್ಗೆಟ್ ಮಾಡಿದೆ ಕೇಸರಿ ಟೀಮ್. ಹೀಗಾಗಿ ಸಿದ್ದರಾಮಯ್ಯ ಅವರ ಹಿಂದಿದ್ದಂಥ ಈ ಒಂದು ವೋಟ್ ಬ್ಯಾಂಕ್ ಸೆಳೀಲಿಕ್ಕೆ ಭಾರತೀಯ ಜನತಾ ಪಕ್ಷ ರೆಡಿ ಆಗ್ತಾ ಇರೋದಂತೂ ಸುಳ್ಳಲ್ಲ. ರೆಡಿ ಆಗಲೇಬೇಕಲ್ಲ, ವಿಧಿ ಇಲ್ಲ, ಅನಿವಾರ್ಯ, ಇಟ್ ಈಸ್ ಇನ್ಎವಿಟಬಲ್. ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಯಲ್ಲಿ ಅಹಿಂದ ವರ್ಗಕ್ಕೆ ಬಿಜೆಪಿ ಮಣೆ ಹಾಕಬೇಕಾಗತ್ತೆ. ಕುರುಬ, ಲಿಂಗಾಯತ, ಮಡಿವಾಳ ಸಮುದಾಯಕ್ಕೆ ಭಾರತೀಯ ಜನತಾ ಪಕ್ಷ ಮಣೆ ಹಾಕಿದೆ. ಅಂದರೆ ಸೀದಾ ಕಾಸ್ಟ್ ಇಕ್ವೇಷನ್ಸ್, ಕಾಸ್ಟ್ ಕ್ಯಾಲ್ಕುಲೇಷನ್ಸ್. ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, KRS ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರಬಹುದು, ಎಕ್ಸೆಪ್ಟ್ ಪ್ರಜಾಕೀಯ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಇಲ್ಲಿ ಜಾತಿ ಮತ್ತು ದುಡ್ಡು ಅದರ ಲೆಕ್ಕವೇ ಅಲ್ಲಿ ಬರಲ್ಲ. ಎಸ್, ಈಗ ಎಲ್ಲ ಪಕ್ಷಗಳು ಕೂಡ, ರಾಜಕೀಯ ಪಕ್ಷಗಳು ಇದರ ಆಧಾರದ ಮೇಲೆ ರಾಜಕಾರಣ ಮಾಡೋ ಹಿನ್ನೆಲೆಯಲ್ಲಿ ಜಾತಿ ಲೆಕ್ಕಾಚಾರವೇ ಅಡಿಪಾಯ, ಜಾತಿ ಲೆಕ್ಕಾಚಾರವೇ ಬ್ಲೂ ಪ್ರಿಂಟ್. ಹೀಗಾಗಿ ಅದನ್ನು ಪದೇ ಪದೇ ನಾವು ಬಳಸ್ತಾ ಇದ್ದೀವಿ, ಆ ಜಾತಿ ಅನ್ನುವ ಶಬ್ದವನ್ನು. ಬಿಜೆಪಿಯಲ್ಲಿ ಅಹಿಂದ ಮತ ಕ್ರೋಢೀಕರಿಸೋಕೆ ಸೂಕ್ತವಾದಂಥ ನಾಯಕರು ಇಲ್ಲ. ಇದ್ದೊಬ್ಬ ನಾಯಕರು ಯಾರು? KS ಈಶ್ವರಪ್ಪ. ಅವರನ್ನು ಕೂಡ ಭಾರತೀಯ ಜನತಾ ಪಕ್ಷ ಎಲ್ಲಿ ಒಳಗಿಟ್ಟಿದೆಯಾ? ಗೆಟ್ ಔಟ್ ಅಂತ ಅಂದಿದೆ. ಭಾರತೀಯ ಜನತಾ ಪಕ್ಷದಿಂದ ಅವರು ಹೊರಗಿಟ್ಟಿದೆ ಬಿಜೆಪಿ KS ಈಶ್ವರಪ್ಪ ಅವ್ರನ್ನ. ಇನ್ನು ಬಿಜೆಪಿಗೆ ಹಿಂದುಳಿದ ವರ್ಗಗಳನ್ನು ಮುನ್ನಡೆಸುವಂಥ ನಾಯಕರು ಯಾರಿದ್ದಾರೆ? ನಾಯಕರಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ಒಂದು ಜನಮಾನಸದಲ್ಲಿ ಅಚ್ಚುಳಿಯುವಂಥ, ತಮ್ಮದೇ ಆದಂಥ ಛಾಪನ್ನು ಮೂಡಿಸುವಂಥ ನಾಯಕರಿದ್ದಾರೆ ಅಂತ ಹೇಳಿದ್ರೆ ಸೋ ಫಾರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ಕೆನಾಟ್ ಫೈಂಡ್. ಇನ್ನು JDSನಲ್ಲಿ ಅಹಿಂದ ಮತ್ತು ಒಕ್ಕಲಿಗ ಸಮುದಾಯವನ್ನು ಆಕರ್ಷಿಸುವಂಥ ಸಮರ್ಥರೇನಾದರೂ ಇದ್ದಾರಾ? ಒಬ್ಬ ಪ್ರಬಲ ನಾಯಕ, ಇವ್ರು ಹೋದ್ರೆ ಹಿಂಗೆ ಆಗ್ಬಿಡತ್ತೆ ನೋಡ್ರಿ, ಹಿಂಗೆ ಮತಗಳನ್ನ ಸ್ವಿಂಗ್ ಅಂತ ಎಳ್ಕೊಂಬಂದ್ಬಿಡ್ತಾರೆ ಅಂತ ವಿ ಕೆನಾಟ್ ಎಕ್ಸ್ಪೆಕ್ಟ್ ಫ್ರಮ್ JDS ಆಲ್ಸೋ. ಸೊ 2024ರಲ್ಲಿ ದೋಸ್ತಿ ವರ್ಕ್ ಆದರೂ ಕೂಡ 2028ಕ್ಕೆ ಇದು ವರ್ಕ್ ಆಗುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಪಾಯಿಂಟ್ ಆಫ್ ವ್ಯೂ. ಅಂದರೆ ಸಮಯ, ಸಂದರ್ಭ ತುಂಬ ಇಂಪಾರ್ಟೆಂಟು. ನಾವು ಈ ಸಲ ಜೋಳ ಬೆಳಿತೀವಿ, ಏನು ವರ್ಷದ 12 ತಿಂಗಳು ಕಾಲ ಒಂದೇ ಬೆಳೆ ಬೆಳೀತಾರಾ? ಒಂದು ಕಡೆ ಇಲ್ಲ ಅಲ್ವಾ? ಅಂದರೆ ಯಾವ್ಯಾವ ಬೆಳೆ ಎಷ್ಟು ವರ್ಷ ಬರುತ್ತೆ, ಎಷ್ಟು ತಿಂಗಳು ಬರುತ್ತೆ, ಅದರ ಆಯುಷ್ಯ ಏನು, ಹೀಗೆ ಯಾವ ರೀತಿ ನಿರ್ಧಾರ ಮಾಡ್ತಾರೋ ಕೃಷಿಕರು, ಅದೇ ರೀತಿ ರಾಜಕೀಯ ಕೃಷಿ ಕೂಡ ಹಾಗೆ ಕಣ್ರಿ. ಆದರೆ ಜನ ಅಂದ್ಕೊಳ್ಳೋಂಗಿಲ್ಲ, ಇವರೇನು ಜೀವಮಾನ ಪೂರ್ತಿ ಇವರು ದೋಸ್ತಿ ಆಗ್ಬಿಡ್ತಾರ. ನಿಮಗೂ ಗೊತ್ತಿದೆ, ನಾನು ಆ ಒಂದು ಮಾತಿಗೆ ಹೇಳಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಜನ ಕೂಡ ಬುದ್ಧಿವಂತರು, ಗೊತ್ತಾಗುತ್ತೆ, ಅಯ್ಯೋ ಇವ್ರದ್ದು ಆಟ ನಾವು ನೋಡಿಲ್ವಾ. ಆದರೆ ಶಾರ್ಟ್ ಮೆಮೊರಿ, ಪಬ್ಲಿಕ್ ಮೆಮೊರಿ, ಶಾರ್ಟ್ ಮೆಮೊರಿ ಅನ್ನೋದು ಕೂಡ ಸುಳ್ಳಲ್ಲ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಕ್ಷಣಕ್ಕೆ ಹೇಗಿದೆ, ಪ್ರಸ್ತುತ ಸುದ್ದಿ ಏನು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವು ಈ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಲೆಟ್ಸ್ ಗ್ಯಾದರ್ ಸಮ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಅನಾಲಿಸಿಸ್ ಫ್ರಮ್ ಪವನ್. ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ, ವಿಶ್ಲೇಷಣೆ ನೀಡ್ತಾರೆ. ಪವನ್, ವೆರಿ ಇಂಟ್ರೆಸ್ಟಿಂಗ್. ಒಕ್ಕಲಿಗ, ಮಡಿವಾಳ ಎಲ್ಲ ಇವತ್ತು ಜಾತಿ ಲೆಕ್ಕಾಚಾರವನ್ನು ನಾವು ಮತ್ತೆ ಅನಲೈಸ್ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಕರ್ನಾಟಕದ ಹೆಮ್ಮೆ ಮಾಜಿ ಪ್ರಧಾನಿ HD ದೇವೇಗೌಡರು ಅಂತ ಹೇಳಿದರೆ ಅದೊಂದು ದೊಡ್ಡ ಶಕ್ತಿ. ಅವರು 90 ವರ್ಷ ದಾಟಿರಬಹುದು, ಆದರೆ ರಾಜಕೀಯದ ಆಸಕ್ತಿ, ಆ ಚಾಣಾಕ್ಷತನ, ಆ ಕುಶಾಗ್ರಮತೆ ಯಾವತ್ತೂ ಕೂಡ ಅದು ಕಡಿಮೆ ಆಗಿದ್ದನ್ನು ನಾವು ನೋಡಿಲ್ಲ ಅಂತ ನನ್ನ ಭಾವನೆ. ಈ ಸಂದರ್ಭದಲ್ಲಿ JDS ನಾಯಕ, ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು ಕರೆದಿದ್ದಾರೆ ಎನ್ನಲಾದ ಆ ಒಂದು ಸಭೆ
ಎಷ್ಟರ ಮಟ್ಟಿಗೆ ಸಿಗ್ನಿಫಿಕೆನ್ಸ್ ಪಡಿಬಹುದು, ಭಾರತೀಯ ಜನತಾ ಪಕ್ಷಕ್ಕೆ ಮುಂದೊದಗಬಹುದಾದಂಥ ಸವಾಲುಗಳೇನಾಗಬಹುದು ಮತ್ತು JDS ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಯಾವ ತಂತ್ರಗಳನ್ನು ಹೆಣಿಬಹುದು, ಇದರ ಇಂಪ್ಯಾಕ್ಟ್ ಕಾಂಗ್ರೆಸ್ ಪಾಲಿಗೆ ಯಾವ ರೀತಿ ಆಗ್ಬೋದು? ಓವರ್ ಟು ಯು, ಪ್ಲೀಸ್ ಗೋ ಹೆಡ್. ರಘವ್, ಏನು ದೇವೇಗೌಡರು ಸುದೀರ್ಘ 70 ವರ್ಷಗಳ ರಾಜಕಾರಣ ಮಾಡಿರೋಂಥ ದೇವೇಗೌಡರು ನೀರಾವರಿ ವಿಚಾರವಾಗಿರ್ಬೋದು, ರೈತರ ವಿಚಾರವಾಗಿರ್ಬೋದು, ಸದಾಕಾಲ ಕರ್ನಾಟಕದಲ್ಲಿ ಒಂದಲ್ಲ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲೂ ರೀಚ್ ಆದಂಥ ನಾಯಕ. 7 ದಶಕಗಳ ಕಾಲ ಒಂದು ಮಾಸ್ ಲೀಡರ್ ಆಗಿ ಕೆಲಸ ಮಾಡಿದಂಥವ್ರು ಇವತ್ತು ತೆರೆಮರೆಗೆ ಸರಿತಾ ಇದ್ದಾರೆ ಅನ್ನೋದೊಂದು ಬೇಜಾರು. ಅಂದರೆ ರಾಜ್ಯಸಭಾ ಟಿಕೆಟ್ ವಿಚಾರವಾಗಿ ಅವರ ವಯಸ್ಸು 94 ವರ್ಷ ಈಗ. ಹಾಗಾಗಿ ಅವರ ವಯಸ್ಸು ಮತ್ತು ಅವರ ಆರೋಗ್ಯದ ಹಿತದೃಷ್ಟಿಯಿಂದ BJP ಹೈಕಮಾಂಡ್ ನಿರಾಕರಣೆ ಮಾಡಿದೆ ಅನ್ನೋದು ಸುದ್ದಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಈಗ ಸದ್ಯಕ್ಕೆ ಇನ್ನೂ ಗೊತ್ತಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ಎಲ್ಲ JDS ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದು ಸಹಜವಾಗಿ ಒಂದು ಹಿಂದೆ ಅಂದರೆ ಒಂದು 15 ದಿನದ ಹಿಂದೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದರು, ದೇವೇಗೌಡರು ಸದ್ಯಕ್ಕೆ ರಾಜ್ಯಸಭೆಗೆ ಹೋಗೋ ವಿಚಾರವಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಇದೀವಿ ಅಂತ. ಅದರಿಂದನೂ ಲೇಟ್ ಆಗಿರ್ಬೋದು. ಈಗ ಏಕಾಏಕಿ ಆ ಥರ ಹೇಳೋದಕ್ಕೂ ಆಗೋದಿಲ್ಲ. ಅಂದರೆ ಅವರು ನಿವೃತ್ತಿ ಆಗ್ತಾಯಿದ್ದಾರೆ ಅಥವಾ ಟಿಕೆಟ್ ನಿರಾಕರಣೆ ಮಾಡಿ. ಮಾಜಿ ಪ್ರಧಾನಿ ಈಗ ಇಡೀ ದೇಶದಲ್ಲಿ ಬದುಕಿರೋವಂಥವ್ರು ಏಕೈಕ ಮಾಜಿ ಪ್ರಧಾನಿ ಅಂದರೆ ದೇವೇಗೌಡರು ಒಬ್ಬರೇ, ಯಾರೂ ಇಲ್ಲ. ಹೌದು ಅಲ್ಲವ್ರೆ. ಅಂಥವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳೋದು ಮೋದಿ ಅಂಥವರು ಭಾಳ ಚಾಣಕ್ಯತನದಿಂದ ನಡೆಸ್ಕೋತಾರೆ. ದೇವೇಗೌಡರನ್ನ ಅವ್ರು ಯಾವತ್ತೂ ಕೂಡ ಭಾಳ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ, ನೆಗ್ಲೆಕ್ಟ್ ಮಾಡಿ. ಹೌದು. ಹಾಗಾಗಿ ರಾಜ್ಯಸಭಾ ಟಿಕೆಟ್ ನಿರಾಕರಿಸಿದ್ದಾರೆ ಅಂದರೆ ಅದಕ್ಕೆ ಹಿಂದೆಲ್ಲ ಏನೋ ಕಾರಣಗಳಿದ್ದಾವೆ. ಆದರೆ ದೇವೇಗೌಡರು ಸಾಧನೆ ನೋಡ್ತಾ ಹೋದಾಗ ದೇವೇಗೌಡರು ಅದ್ಭುತವಾದಂಥ ವ್ಯಕ್ತಿ. ಇಲ್ಲಿ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ಒಬ್ಬ ಮಾಜಿ ಪ್ರಧಾನಿ ಆದಂಥವರು ಅದು ಏಕೈಕ ನರಸಿಂಹರಾವು ಮತ್ತು ಇವರಿಬ್ಬರೇ ಕನ್ನಡಿಗ ದೇವೇಗೌಡರಾಗಿದ್ದಾರೆ. ದೇವೇಗೌಡರು ತೆರೆಮರೆಗೆ ಸರಿತಾರೆ ಅಂದರೆ ಅದು ಒಂದು ಅರ್ಥಕ್ಕೆ ಎಲ್ಲರಿಗೂ ರೈತ ವರ್ಗದಲ್ಲಾಗಿರ್ಬೋದು ಪ್ರತಿಯೊಬ್ಬರಲ್ಲೂ ಒಂದು ಕ್ಷಣ ನೋವನ್ಸೆ ಅನಿಸುತ್ತೆ. ಆದರೆ ಇಲ್ಲಿ ಲೆಕ್ಕಾಚಾರ ಏನಿದೆ ಅಂದರೆ ಮುಂಬರುವ ಎಲೆಕ್ಷನ್ ಅಂದರೆ ಗೆಲ್ಲುವೆ ಒಂದು ಕ್ರೈಟೀರಿಯಾ. ಗೆಲ್ಲವನು ಯಾರು ಇರ್ತಾನೋ ಗೆಲ್ಲೋ ಕುದುರೆ ಜೊತೆ ಓಡಬೇಕು ಅನ್ನೋದು ಎಲ್ಲ ಪಕ್ಷಗಳ ಸಹಜ ನಿರ್ಧಾರ. ಆದರೆ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದ ನಂತರ ರಾಜ್ಯ ರಾಜಕಾರಣದಲ್ಲಿ ಡೈಮೆನ್ಷನ್ ಚೇಂಜ್ ಆಗಿದೆ. ಕಾಂಗ್ರೆಸ್ ಆಲೋಚನೆಗಳಾಗಿರ್ಬೋದು, BJP ಆಗಿರ್ಬೋದು, JDS ಆಲೋಚನೆಗಳು ಚೇಂಜ್ ಆಗಿದ್ದಾವೆ. ಅಂದರೆ ಇಷ್ಟು ದಿನ ಏನು ಕಳೆದ 3 ದಶಕಗಳಿಂದ SM ಕೃಷ್ಣ ಇದ್ದರೂ ಕೂಡ ದೇವೇಗೌಡರು ಗಟ್ಟಿಯಾಗಿದ್ದ ಕಾರಣವಾಗಿ ಕರ್ನಾಟಕದಲ್ಲಿ ಒಕ್ಕಲಿಗ ರಾಜಕಾರಣ ನಡೀತಿತ್ತು. ಆದರೆ ಇದ್ರ ಮಧ್ಯೆನೂ ಕೂಡ ಕುಮಾರಸ್ವಾಮಿ ಆ ಒಟ್ಟನ್ನು ಬಿಗಿಯಾಗಿ ಇಟ್ಕೊಬಂದಿದ್ರು. ಆದರೆ DK ಶಿವಕುಮಾರ್ ಏನು ಒಂದು ಟ್ರಬಲ್ ಶೂಟಿಂಗ್ ರಾಜಕಾರಣ ಮಾಡ್ಕೊಬರ್ತಾ ಇರೋ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಒಕ್ಕಲಿಗ ಮತ ಬ್ಯಾಂಕು DK ಶಿವಕುಮಾರಿಂದ ಹೋಗ್ಬೋದು ಅನ್ನೋದಕ್ಕೆ 2023 ಎಲೆಕ್ಷನ್ನು ಒಂದು ಹಂತಕ್ಕೆ ಪ್ರೂವ್ ಮಾಡಿದೆ. ಅಂದರೆ 94 ಏನು ಹಳೆ ಮೈಸೂರು ಭಾಗದ ತುಮಕೂರು, ಮೈಸೂರು, ಚಾಮರಾಜನಗರ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆ, ಹಾಸನ, ರಾಮನಗರ ಇಷ್ಟೂ ಜಿಲ್ಲೆಗಳ ಸೇರಿ 94 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬರೋಬ್ಬರಿ 57 ಸ್ಥಾನಗಳನ್ನು ಗೆಲ್ತಾರೆ ಅವರು. 37 ಸ್ಥಾನ BJP ಮತ್ತು JDSಗೆ ದೊಡ್ಡ ಮಟ್ಟಕ್ಕೆ ಸ್ಟ್ರೆಂಥನ್ ಆಗಿದ್ದು ಯಾವುದು ಬೆಂಗಳೂರು ಅಷ್ಟೇ. 16 ಸ್ಥಾನ BJP ಗೆಲ್ತು 16 ಕ್ಷೇತ್ರಗಳಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲೂ ಪರ್ಫಾರ್ಮೆನ್ಸ್ ಇದಾಗಿತ್ತು. ಹೀಗಾಗಿ ವೋಟ್ ಬ್ಯಾಂಕಲ್ಲಿ ವೇರಿಯೇಷನ್ ಆಗ್ತಾಯಿದೆ. ಅಂದರೆ ಯಡಿಯೂರಪ್ಪ, ಸಿದ್ದರಾಮಯ್ಯ ಆ್ಯಂಡ್ ದೇವೇಗೌಡರು ಏನು ವೋಟ್ ಬ್ಯಾಂಕ್. ಈಗ ನಿಜಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ HD ದೇವೇಗೌಡರಿಗೆ ಮಣೆ ಹಾಕದೇ ಇರೋದಕ್ಕೆ ಬೇರೆ ಏನಾದರೂ ರೀಸನ್ ಇದೆಯಾ, ಅಥವಾ ಆ ಒಂದು ಅವರು ಮಣೆ ಹಾಕ್ತಾ ಇಲ್ಲ, ಅಥವಾ ರಾಜ್ಯಸಭೆಗೆ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಕಾರಣ ಏನಾದರೂ ಇರ್ಬೋದು. ಆ ಕಾರಣವನ್ನು ಕಾಂಗ್ರೆಸ್ ಏನಾದರೂ ನೆಪ ಮಾಡಿಕೊಂಡು ಜನರ ಬಳಿ ಹೋಗುವಂಥ ಚಾನ್ಸಸ್ ಇದೆಯಾ ಮುಂದಿನ ದಿನಗಳಲ್ಲಿ? ಎಷ್ಟರ ಮಟ್ಟಿಗಿದೆ? ಎಸ್, ಕ್ವಿಕ್ ಆಗಿ. ಎಬ್ಸಲ್ಯೂಟ್ಲಿ ಅದನ್ನು ಆ ವಿಷಯದಲ್ಲಿ ಅವರು ಮಿಸ್ ಮಾಡೋದಿಲ್ಲ. ಯಾಕೆಂದರೆ ಮಾಸ್ ಲೀಡರು ದೇವೇಗೌಡರು ಓಟನ್ನು ಶಿಫ್ಟ್ ಮಾಡ್ಕೋಬೇಕಾಗಿರೋದು ಇವರು ಯಾರು ಕಾಂಗ್ರೆಸ್ ಅವರು DK ಶಿವಕುಮಾರ್ ಎಸ್ಪೆಷಲಿ ಇನ್ನೂ ಒಂದು ಟರ್ಮ್ ನಾನು ಅಧಿಕಾರ ಮಾಡಬೇಕು, ಒಕ್ಕಲಿಗ ಸಮುದಾಯ ನನಗೆ ಒಕ್ಕಲಿಗ ಪಟ್ಟವನ್ನು ನಾನು ಕಿತ್ಕೋಬೇಕು ಅಂದರೆ ಅದನ್ನು ಬಳಸ್ಕೊಳ್ಳೇಬೇಕು. ಹಾಗಾಗಿ ದೇವೇಗೌಡರಿಗೆ ಟಿಕೆಟ್ ಸಿಗಲ್ಲ ಅನ್ನೋದನ್ನ ಗ್ಯಾರಂಟಿ ಕಾಂಗ್ರೆಸ್ನವರು ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡ್ತಾರೆ ರಾಘವ್. ಆ ವಿಷಯದಲ್ಲಿ ಅವ್ರು ಹಿಂದೆ ಬೀಳೋದಿಲ್ಲ. ಹೀಗಾಗಿ ವೋಟ್ ಕಾಂಬಿನೇಷನ್ ಇದೆಯಲ್ಲ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಯಾರು ಯಡಿಯೂರಪ್ಪ, ಸಿದ್ದರಾಮಯ್ಯ, ಈಗ ದೇವೇಗೌಡರು ತೆರೆಮರೆ ಸರಿದಾಗ ರಾಜಕಾರಣದಲ್ಲಿ ವೋಟ್ ಬ್ಯಾಂಕಿಂಗ್ ಸ್ಥಾನಪಲ್ಲಟ ಚೇಂಜ್ ಆಗ್ತಾ ಇದೆ. ಈಗ ಏಕಾಏಕಿ ಲಿಂಗಾಯತ ರೆಪ್ರೆಸೆಂಟ್ ಮಾಡ್ತಿದ್ದಂಥ BJP ಇವತ್ತಿನ ಅಂದರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಸೆಲೆಕ್ಟ್ ಮಾಡಿರೋ ಲೀಡರ್ಗಳನ್ನ ನೋಡಿದ್ರೆ, ಟಿಕೆಟ್ ಕೊಟ್ಟಿರೋದು ನೋಡಿದ್ರೆ ಬೇರೆ ಕಾಂಬಿನೇಷನ್ ಇದೆ. ಕುರುಬನಾಯಕ ಯಾರು ನಾಗರಾಜು, ಹೌದು, ಪ್ರೊಫೆಸರ್ M ನಾಗರಾಜು ಕುರುಬನಾಯಕರು,
ಅವರು ಎಲ್ಲಿ ಹುಬ್ಳಿ ಧಾರವಾಡ ನೋಡಿ, ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡದೇ ಇರೋ ನಾಯಕರನ್ನ ಅವರು ಮುನ್ನೆಲೆಗೆ ತರೋ ಪ್ರಯತ್ನವನ್ನು ಮಾಡಬಹುದು. ಈಗ ನಾವು ಅಶೋಕ್ ಗಸ್ತಿ ಅವ್ರ ವಿಚಾರ ಇರ್ಬೋದು, ಈರಣ್ಣ ಕಡಾಡಿ ಅಂತವ್ರು ಇರ್ಬೋದು. ಅಂದ್ರೆ ಜನರಿಗೆ ತಕ್ಷಣಕ್ಕೆ ಅದನ್ನ ಕೇಳಿರಲ್ಲ, ಒಬ್ಬ ಮಾಸ್ ಲೀಡರ್ಸ್ನ ತಂದಿರಲ್ಲ ಅವರು, ಅಥವಾ ಜನಮಾನಸದಲ್ಲಿ ಮುನ್ನೆಲೆಗೆ ಬಂದಿರೋ ಹೆಸರನ್ನ ತಂದಿರೋದಿಲ್ಲ. ಅದನ್ನು ಕೂಡ ಆ ಒಂದು ವಿಶೇಷತೆಯನ್ನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಕಾಣ್ಬೋದು ಅಂತ ಅನ್ಸುತ್ತೆ. ಪವನ್, ಇಲ್ಲ, ಅಮಿತ್ ಶಾ ಮತ್ತು ಮೋದಿ ಜೋಡಿ ಇದೆಯಲ್ಲ, ಸರ್ಪ್ರೈಸ್ ಎಲಿಮೆಂಟ್ಸಲ್ಲಿ ಅವ್ರು ಯಾವತ್ತೂ ನಂಬರ್ 1 ಅನ್ಸುತ್ತೆ. ಎಸ್, ಅವ್ರು ಅನಿರೀಕ್ಷಿತ. ನಾವೆಲ್ಲ ಏನು ಅನ್ಕೊಂಡಿದ್ವಿ ಅಂದರೆ ಸುಮಲತಾ ಅವಕಾಶ. ಎಸ್, ಲೆಟ್ಸ್ ಕನ್ಕ್ಲೂಡ್ ದಿಸ್ live chat. Thanks for joining, Pawan.